सर्वोपप्लवरहित प्रज्ञानघ प्रत्यगर्थो श्रुतिस्मृतिपुराणानाम् आलयं शङ्करं लोकशङ्करं यशवन्नारायणं सूत्रभाष्यं वन्दे भगवन्तो पुनः पुनः श्रीमच्छङ्करभगवत् ಗೀತೆ ಬರಲ್ಲ ಅಂದ वेद वेदान्तसारज्ञं सद्गुरुं प्रणतोऽस्मि संयमीन्द्रं सदाश्रयं सद्गुरुं श्री श्री सच्चिदानन्देन्द्र सरस्वती महासद्गुरुभ्यो नमः ಓಮಿತ್ಯೇತದಕ್ಷರಮುದ್ಗೀತಮುಪಾಸೀತ ओमित्येतदक्षरमुद्गीतमुपासीत ಓಮಿತಿ ಉದ್ಗಾಯತಿ ತಸ್ವಪವ್ಯಾಖ್ಯಾನಂ ओमितिः उद्गायति तस्योपव्याख्यानम् ओमित्येतदक्षरमुद्गीतमुपासीत ओमितिः उद्गायति तस्योपव्याख्यानम् ओम इति एतत् अक्षरम् उद्गीतम् उपासीत हि उद्गायति तस्य उपव्याख्यानम् ಎಂಬಿ ಅಕ್ಷರವನ್ನು ಉದ್ಗೀತ ಎಂಬುದಾಗಿ ಉಪಾಸನೆ ಮಾಡಬೇಕು ಅಂತ ಓಮಿತಿ ಉದ್ಗಾಯತಿ ಓಂ ಅಂತಲ್ಲೇ ಉದ್ಗಾನ ಮಾಡ್ತಾನೆ ಅದನ್ನ ಓಂ ಮಾಡಬೇಕು ಓಮಿತ್ಯೇತಿ ಇತ್ಯಾದಿ ಅನ್ನೋ ಗ್ರಂಥ ಈ ನಾಲ್ಕನೇ ಖಂಡದ ಒಂದನೇ ಅಧ್ಯಾಯ ನಾಲ್ಕನೇ ಖಂಡ ಸಂಬಂಧ ಏನಪ್ಪಾ ಅಂತಂದ್ರೆ ಪ್ರಕೃತಸ್ಯ ಅಕ್ಷರಸ್ಯ ಪುನರುಪಾದಾನಂ प्रकृतस्याक्षरस्य पुनरुपादानम् ಉದ್ಗೀತಾಕ್ಷರಾದಿ ಉಪಾಸನಾಂತರಿತತ್ವಾತ್ गीताक्षरादि उपासनान्तरितत्वात् ಅನ್ಯತ್ರ ಪ್ರಸಂಗೋ ಮಾಭೂದಿತ್ಯೇವಮರ್ಥಂ अन्यत्र प्रसंगो मा भूयित्येव अर्थम् ಮತ್ತೆ ಪ್ರಕೃತವಾದ ಅಕ್ಷರವನ್ನು ಯಾತಕ್ಕೆ ತಗೊಂಡ್ರು ಓಮಿತ್ಯದ ಅಕ್ಷರ ಉಪಾಸೀತ ಅದು ಶುರು ಮಾಡ ಆ ಶಾಂತೋಗಿ ಶುರು ಆಗಿರೋದೇ ಹಾಗೆ ಆರಂಭ ಆದ್ಮೇಲೆ ಇನ್ನೊಂದ್ಸಲ ಓಂ ಎಂಬಿ ಅಕ್ಷರವನ್ನ ಉಪಾಸನೆ ಮಾಡ್ಬೇಕು ಅಂತ ಜಾತಕ್ಕೆ ಉದ್ಗೀತಾಕ್ಷರವನ್ನ ಓಂಕಾರವನ್ನ ಮತ್ತೆ ತಗೊಳ್ತಾ ಇದೆ ಅಂತ ಕೇಳಿದ್ರೆ ಉದ್ಗೀತ ಅಕ್ಷರ ಉತು ಗೀತ ಇದೆಯಲ್ಲ ಅದರ ಉಪಾಸನೆಯಿಂದ ಮಧ್ಯ ತಗೊಂಡ್ಬಿಡ್ತು ಅದಕ್ಕೆ ಓ ಆಯೋಗಿ ಥಮ್ ಅಂತ ಹೇಳಿ ಋಗ್ವೇದೇವೋ ಜಾಮೇದೋಗಿ ಯಜುರ್ವೇದ ಥಮ್ ಅಂತ ಹೇಳಿ ಈ ರೀತಿ ಅಲ್ಲ ಯಜುರ್ವೇದೇವೋ ಸಾಯವೋ ಯಜುರ್ವೇದೋಗಿ ಉದ್ಗೀತ ಹಾಗೆ ಈ ರೀತಿ ಉದ್ಗೀತಾಕ್ಷರಾದಿ ಉಪಾಸನೆಯಿಂದ ಅದು ಅಂತರಿತ ಅದೇ ತಡೆ ಹೇಳಿದೆ ಬೇರೆ ವಿಚಾರ ಹೇಳ್ಬಿಡ್ತಾವ ಅಕ್ಷರ ಉಪಾಸನೆ ಹೇಳ್ಬಿಡ್ತು ಉದ್ಗೀತ ಓಂಕಾರವನ್ನು ಬಿಟ್ಟು ಉತು ಗೀತ ಅಂತ ಅಕ್ಷರ ಇದೆಯಲ್ಲ ಆ ಅಕ್ಷರೋಪಾಸನೆ ಹೇಳಿದ್ರಿಂದ ಬೇರೆ ಕಡೆ ಪ್ರಸಂಗ ಬಂತಲ್ಲ ಅಂತ ಯಾರು ಅನ್ಕೊಂಡ್ಬಿಟ್ಟಾರು ಈ ಪಕ್ಕದವಾಗಿ ಬಿಟ್ಕೊಂಡ್ಬಿಡ್ತು ಅಂತ ಇದೆಲ್ಲ ಪಕ್ಕದ ವಿಚಾರಕ್ಕೆ ಬರ್ತೀವಿ ಅಂತ ಹೇಳೋಕ್ಕೋಸ್ಕರವಾಗಿ ಮತ್ತೆ ಓಮಿತ್ಯದ ಉದ್ಗೀತ ಉಪಾಸೀತ ಶುರು ಮಾಡ್ತಾ ಇದೆ ಉದ್ಗೀತ ಅನ್ನುವಂತಹ ಮೂರು ಅಕ್ಷರದ ಉಪಾಸನೆಯನ್ನ ಮಧ್ಯದಲ್ಲಿ ಹೇಳ್ಬಿಟ್ಟಿದ್ರಿಂದ ಅದು ವಿಷಯಾಂತರವಾಯಿತು ಅಂತ ಓಂಕಾರ ಬಿಟ್ಟು ವಿಷಯಾಂತರಕ್ಕೆ ಹೋಯ್ತಲ್ಲ ವಿಷಯಾಂತರವಾಗಿ ಮತ್ತೆ ಪ್ರಕೃತ ವಿಷಯ ತಗೊಂಬರೋಕ್ಕೋಸ್ಕರ ಇನ್ನೊಂದ್ಸಲ ಹೇಳ್ತಾ ಇದೆ प्रकृतस्यैवाक्षरस्य ಅಮೃತ ಅಭಯ ಗುಣ ವಿಶಿಷ್ಟಸ್ಯ अभयगुणविशिष्टस्य ಉಪಾಸನಂ ವಿಧಾತವ್ಯಂ ಇತ್ಯಾರಂಭ कर्तव्यम् इत्यारम्भः ಅಮೃತವು ಅಭಯವು ಅನ್ನುವಂತಹ ಗುಣದ ಕೂಡಿಕೊಂಡದ್ದಾದ ಪ್ರಕೃತವಾದ ಅಕ್ಷರದ ಉಪಾಸನೆಯನ್ನೇ ವಿಧಾನ ಮಾಡಬೇಕು ಅದನ್ನು ಗೊತ್ತು ಮಾಡಬೇಕು ತಿಳಿಸ್ಕೊಳ್ಬೇಕು ಅನ್ನೋಕ್ಕೋಸ್ಕರಾಗಿ ಓಮಿತ್ಯದ ಕರ್ಮಗಿ ಉಪಾಸನೆ ಆರಂಭ ಮಾಡ್ಕೊಂಡಿದೆ ಅದು ಆದಿತ್ಯ ರೂಪದಿಂದ ಅಭಯ ರೂಪವಾಗಿದೆ ಆಮೇಲೆ ಅಮೃತವಾಗಿದೆ ಅಂತ ಈ ರೀತಿಯಾಗಿ ಆ ಉದ್ಗೀತವನ್ನ ಪ್ರಾಣಾದಿತ್ಯ ದೃಷ್ಟಿಯಿಂದ ಹೇಳಿ ಅಮೃತ ಅಭಯ ಗುಣವಿಶಿಷ್ಟವಾಗಿದೆ ಅಂತ ಹೇಳಿದ್ರಿಂದ ಆ ಉಪಾಸನೆ ವಿಧಿಸ್ಬೇಕು ಮತ್ತೆ ಅದಕ್ಕೋಸ್ಕರವಾಗಿ ತಗೊಳ್ತಾ ಇದೆ ಓಮಿತ್ಯಾದಿ ವ್ಯಾಖ್ಯಾತಂ ओमित्यादि व्याख्यातम् ಓಮಿತ್ಯಾದಿ ಮಾಡಿಲ್ಲ ಓಮಿತ್ಯಾದಿ ಒಂದೇ ಕಥೆಗಳು ಓಂ ಅಂತ ಹೇಳಿ ಈ ರೀತಿ ಆರಂಭ ಆಗುತ್ತಲ್ಲ ಅದಕ್ಕೆ ವ್ಯಾಖ್ಯಾನ ಮಾಡಿದ್ದಾಯಿತು ಒಂದು ದೇವಾವಿ ಮೃತ್ಯೋರ್ಬಿಭ್ಯತಃ देवामृत्योर्बिभ्यतः ತ್ರಯೀಂ ವಿದ್ಯಾಂ ಪ್ರಾವಿಶನ್ನ विद्यां प्राविशन् ತೇ ಛಂದೋಭಿರಾಚ್ಛಾದಯನ್ ते छन्दोभिराच्छादयन् ಯದೇಭಿರಾಚ್ಛಾದಯನ್ यतेभिराच्छादयन् ತಚ್ಛಂದಸಾನ್ ಛಂದಸ್ತ್ವಂ तच्छन्दसान् छन्दस्त्वम् देवा वै मृत्योर्बिभ्यतः तयीं विद्यां प्राविशन् ते छन्दोभिराच्छादयन् यतेभिराच्छादयन् तच्छन्दसान् छन्दस्त्वम् देवाः वै मृत्योः बिभ्यतः त्रयीं विद्यां प्राविशन् ते छन्दोभिः आच्छादयन् यत् एभिः आच्छादयन् तत्
ಛಂದಸಾಂ ಛಂದಸ್ತ್ವಂ. ದೇವ ವೈ ಪ್ರಸಿದ್ಧಾರ್ಥ ಅಲ್ಲವೇ ಅಂತ. ದೇವತೆಗಳಂದ್ರೆ ಮೃತ್ಯೋಹೋ ಬಿಭ್ಯತಃ, ಮೃತ್ಯುವಿನ ಹೆದರುಕೊಂಡವರಾಗಿ, ಮೃತ್ಯುವಿನ ಮರಣ, ನಮ್ಮನ್ನೆಲ್ಲಿ ಸಾಯಿಸ್ಬಿಡ್ತಾರೋ, ನಮ್ಮನ್ನೆಲ್ಲಿ ಇಲ್ಲ ಮಾಡ್ಬಿಡ್ತಾರೋ ಅಂತ ಹೇಳಿ ಮರಣದ ನಿಮಿತ್ತವಾಗಿ ಹೆದರುಕೊಂಡವರಾಗಿ, ಮಾರಕ ಸಾಯಿಸುವಂತಹ ಮೃತ್ಯು, ಅದನ್ನು ಹೆದರುಕೊಂಡವರಾಗಿ ಅವ್ರು ಏನ್ ಮಾಡಿದ್ರು, ನಾವು ಮೃತ್ಯುವಿನ ಮೀರ್ಬೇಕಾಗಿ ಮಾಡ್ಬೇಕಲ್ಲ ಅಂತ ಹೇಳಿ ತ್ರಯೀಂ ವಿದ್ಯಾಂ ಪ್ರಾಪಿಸ. ತ್ರಯೀ ವಿದ್ಯಾ ಅದೇನೋ ಋಗ್ವೇದ ಯಜುರ್ವೇದ ಸಾಮವೇದ ತ್ರಯೀ ವಿದ್ಯಾ ಅಂತ ಹೇಳ್ತಾರೆ. 3 ವೇದದಿಂದ 3 ವೇದ ವಿಹಿತವಾದ ಕರ್ಮ ಅಂತ ಅರ್ಥ. 3 ವೇದಗಳು ಪ್ರವೇಶ ಮಾಡಕ್ಕಾಗಲ್ಲ. 3 ವೇದ ವಿಹಿತವಾಗಿರುವ ಕರ್ಮವಂತಂದ್ರೆ ಜ್ಯೋತಿಷ್ಠೋಮ ಅಂತ ಅರ್ಥ. 3 ವೇದ ನಡೆಯೋ ಜ್ಯೋತಿಷ್ಠೋಮ ಅಂತಾನೆ. ಅಗ್ನಿಹೋತ್ರ, ದಶಪೂರ್ಣಮಾಸ, ಚಾತುರ್ಮಾಸ, ಪಶುಬಂಧ 3 ವೇದ ನಡೆಯೋದೇ ಇಲ್ಲ. 3 ವೇದ ನಡೆಯುವಂತಹ ಕರ್ಮ ಯಾವುದೋ ಜ್ಯೋತಿಷ್ಠೋಮ ಕೈಗೊಂಡರು ಅಂತ ಅದಕ್ಕೆ ಅರ್ಥ. ಅದ ಪ್ರದೇಶಗಳು ಅವ್ರ ಅನ್ನ ದೇವತೆಗಳು ಛಂದೋಭಿ ಅಂದ್ರೆ ವೇದೋಕ್ತವಾದಂತಹ ಕರ್ಮಗಳಿಂದ ಅಂತ. ಛಂದಸ್ಸು ಅಂದ್ರೆ ಗಾಯತ್ಯಾದಿ ಛಂದಸ್ಸಿಂದ ಕೂಡ್ಕೊಂಡದ್ರಿಂದ ವೇದಕ್ಕೆ ಛಂದಸ್ಸು ಛಂದಸ್ಸು ಅಂತಾರೆ. ಛಂದೋಭಿ ಯುಕ್ತತ್ವ ವೇದಸ್ಸು ಛಂದಸ್ತ್ವಂ. ಛಂದಃ ಛಂದ ಭಾವಾಂಗಾಗ್ನಿಯ ಹುದ್ಯ ಉಭಾರ ಎಲ್ಲ ಛಂದಸ್ಸು ಸಿದ್ಧೋಬದ್ಧವಾಗಿದೆ. ಯಜುರ್ವೇದ ಅನಿಯದಿಶಾಖ ಛಂದಸ್ಸು, ಇದು ಛಂದಸ್ಸು. ಛಂದಸ್ಸಲ್ಲಿ ಇದ್ದೇ ಇದೆ. ಒಟ್ಟ ಮೇಲೆ ಛಂದಸ್ಸು ಅಂದ್ರೆ ಒಂದು ಇಂತಿಷ್ಟು ಅಕ್ಷರಗಳಿಂದ ಕೂಡಿಕೊಂಡದ್ದಾದ ಮಂತ್ರ ಸಮುದಾಯಕ್ಕೆ ಛಂದಸ್ಸು ಅಂತಾರೆ. ಆ ಛಂದಸ್ಸಿನಿಂದ ನಡೆಯುವಂತಹ ಕರ್ಮ ಏನಿದೆ, ಆ ಕರ್ಮದಿಂದ ತಮ್ಮನ್ನು ಮುಚ್ಚಾಕೊಂಡ್ರು. ಕರ್ಮದೊಳಗಿದ್ದು ಬಿಟ್ರೆ ಮೃತ್ಯು ನಮ್ಮನ್ನು ಏನು ಮಾಡಲ್ಲ ಅಂತ. ಯಾವ ಈ ಛಂದಸ್ಸುಗಳಿಂದ ತಮ್ಮನ್ನ ಮುಚ್ಚಾಕೊಂಡ್ರೋ ಆದ್ರಿಂದಲೇ ಇದಕ್ಕೆ ಛಂದಸ್ಸು ಛಂದಸ್ಸು ಹೆಸರು ಬಂತು. ಛದಿರ ಆವರಣೆ ಧಾತು. ಛದಿಯಿಂದೇನೋ ನವಛದಿ ತೇಜಸ್ಕಾಮಶಮನಿಯಾದ ಬಂತಲ್ಲ 6ನೇ ಕಾಂಡದಲ್ಲಿ. ಆ ನವಛದಿನ 9 ಬೊಂಬು ಹಾಕಿ ಮೇಲೆ ಸೋಗೆ ಹಾಕೋದು, ಚಟ್ಟೆ ಹಾಕೋದು. ನೂರ್ಗೂ ಹಾಕೊಂಡಿದೆ. ಏಕಾದಶಿ ಏಕಾಮಸ್ಯ ಪಂಚಶದಿ ಪಶುಕಾಮಸ್ಯ ಹಾಗೆ ಏಕವಿಂಶತಿ ಕಾಮಸ್ಯ ಅಂತ ಹೇಳಿ ಅಲ್ಲಿವರೆಗೂ ಎಷ್ಟೆಷ್ಟು ಹಾಕ್ತೀಯ ಇದಕ್ಕೆ ಅಂತ ಆ ಬೊಂಬುಗಳನ್ನ ಹಾಕ್ಬಿಟ್ಟು ಶಾಪೆ ಹಾಕೋದು. ಛದಿ ಛದಿರ ಆವರಣೆ ಧಾತು. ಛಾದಯತಿ ಇದು ಮುಚ್ಚಾಕುತ್ತಾನೆ ಅಂತ ಅರ್ಥ. ಯಾವುದರಿಂದ ತನ್ನ ಮುಚ್ಚಾಕುತ್ತಾನೋ ಅದಕ್ಕೆ ಛಂದ ಛಂದ ಅಂತ. ವೇದದಿಂದ ತಮ್ಮನ್ನು ಮುಚ್ಚಾಕಿಕೊಂಡದ್ದರಿಂದ, ಯಾವುದನ್ನ ಮೃತ್ಯು ಬರದೇ ಇರೋ ಹಾಗೆ ಮುಚ್ಚಾಕೊಂಡ್ಬಿಟ್ರು. ಮುಚ್ಚಾಕಿಕೊಂಡದ್ರಿಂದ ವೇದಕ್ಕೆ ಛಂದಸ್ಸು ಛಂದಸ್ಸು ಅಂತ ಬಂತು. ಅದಕ್ಕೆ ಛಂದೋಭಿರಾತ್ಮಾನ್ ಛಾದಯಿತ್ವಾ ಛಂದಃ ಛಂದಸ್ಸಂ ಮೀಶಂದಾಗು ಬ್ರಹ್ಮ ಕೃಷ್ಣ ಅಜನಂತಾಷ್ಟಿ 5ನೇ ಕಾಂಡದಲ್ಲೂ ಬರುತ್ತೆ. ಭೂತ್ವಾಭ್ಯತೋಪಾಯಂತೆ ಛಂದೋಭಿರಾತ್ಮ ಅಲ್ಲಿ ಬರುತ್ತೆ. 2 ವರ್ಣ ಅಂತ ಪ್ರಶ್ನೆ ಇದೆ. ಇದೇ ಯಾವ ಪ್ರಶ್ನೆ ಬರುತ್ತೆ. ಯಾವ ಈ ಛಂದಸ್ಸುಗಳಿಂದ ತಮ್ಮನ್ನು ಮುಚ್ಚಾಕೊಂಡ್ರೋ ಅದರಿಂದ ಅದಕ್ಕೆ ಛಂದಸ್ಸು ಛಂದಸ್ಸು ಬಂತು. ದೇವಾವೈಹಿ ಮೃತ್ಯೋಹೋ ಮಾರಕಾತ್ ಬಿಭ್ಯತಃ. ದೇವಾಃ ವೈ ಮೃತ್ಯೋಃ ಮಾರಕಾತ್ ಬಿಭ್ಯತಃ. ಕಿಂಕೃತವಂತಹ ಇತಿ. ಕಿಂಕೃತವಂತಹ ಇತಿ. ದೇವಾವೈ ದೇವತೆಗಳಿದಾರಲ್ಲಪ್ಪ, ಅಜ್ಞಾನ ದೇವತೆಗಳು, 33 ದೇವತೆಗಳು, ಅವರು ಮಾರಕವಾದ ಮೃತ್ಯು, ನಮ್ಮನ್ನು ಸಾಯಿಸುವಂತಹ ಮೃತ್ಯುವಿನಿಂದ ಹೆದರುಕೊಂಡವರಾಗಿ ಏನ್ ಮಾಡಿದ್ರಪ್ಪ ಅಂತ ಕೇಳಿದ್ರೆ ಉಚ್ಯತೆ ಹೇಳ್ತೀವಿ ಕೇಳಿ. ತ್ರಯೀಂ ವಿದ್ಯಾಂ ತ್ರಯೀ ವಿಹಿತಂ ಕರ್ಮ ಪ್ರಾವಿಶನ್ ಪ್ರವಿಷ್ಟವಂತಹ. 3 ವಿದ್ಯೆಯನ್ನು ಹೊಕ್ಕಿದ್ರು ಅಂತ ಮಂತ್ರಲ್ಲಿದೆ. 3 ವಿದ್ಯೆ ಹೊಕ್ಕಕ್ಕಾಗಲ್ಲ. 3 ವಿದ್ಯೆಯಲ್ಲಿ ಹೇಳಿದ ಕರ್ಮದೊಳಗೆ ಸೇರ್ಕೊಂಡ್ರು ಅಂತ ಅರ್ಥ ಮಾಡ್ಬೇಕು. 3 ವಿದ್ಯೆ ಅಂತ ಏನಿದೇನು ಮನೆ ಎಲ್ಲ ಹೋಗಿ ಕೂತ್ಕೊಳ್ಳೋಕೆ ಮುಚ್ಕೊಳಕ್ಕಾಗಲ್ಲ. ಅದು ಭಾವರೂಪವಾದ ಪದಾರ್ಥ ಅಲ್ಲ, ಅದು ಶಬ್ದರಾಶಿ. ನೈವೇದ್ಯ ಶಬ್ದರಾಶಿಗಳಿಗೆ ಹೊಕ್ಕೋಕ್ಕಾಗಲ್ಲ. ಅದಕ್ಕೆ ಏನ್ ಮಾಡಿದ್ರು, ಆ 3 ವೇದಗಳಿಂದ ನಡೆಯುವಂತಹ ಕರ್ಮ ಜ್ಯೋತಿಷ್ಠೋಮ ಯಾಗ ಅದ್ರೊಳಗೆ ಪ್ರವೇಶ ಮಾಡಿದ್ರು. ಅದನ್ನ ಮಾಡ್ತಾ ಕೂತ್ಕೊಂಡ್ಬಿಟ್ರು. ವೈದಿಕಂ ಕರ್ಮ ಪ್ರಾರಬ್ಧವಂತಹ ಇತ್ಯರ್ಥಃ. ವೈದಿಕಂ ಕರ್ಮ ಪ್ರಾರಬ್ಧವಂತಹ ಇತ್ಯರ್ಥಃ. ಭಾಷಿಗಾರ ಯುದ್ಧಕರ್ಮ ಅಂತ ಹೇಳಿಲ್ಲ, ವೇದೋಕ್ತವಾದಂತಹ ಒಂದು ಕರ್ಮವನ್ನ ಆರಂಭ ಮಾಡಿದ್ರು ಅಂತ ಅದಕ್ಕೆ ಅರ್ಥ ಮಾಡ್ಕೋಬೇಕು. ತನ್ ಮೃತ್ಯೋಃ ತ್ರಾಣಂ ಮನ್ಯಮಾನಃ. ಯಾಕೆ ಅಲ್ಲಿ ಪ್ರವೇಶ ಮಾಡಿದ್ರು ಅಂದ್ರೆ ಅದು ಮೃತ್ಯುವಿನಿಂದ ನಮ್ಮನ್ನು ಕಾಪಾಡುತ್ತೆ. ನಮ್ಮನ್ನ ಪಾಲನೆ ತ್ರಾಣಂ ಬಿಟ್ಟು ಕಾಪಾಡುವಿಕೆ, ಮೃತ್ಯುವಿನಿಂದ ಕಾಪಾಡುವಿಕೆ ಅಂದ್ರೆ ಅದರಿಂದ ಆಗತ್ತೆ ಅಂತ ಅಂದ್ಕೊಂಡವರಾಗಿ
ಅವರು ಜ್ಯೋತಿಷ್ಠೋಪಯಾಗಗಳಿಗೆ ಪ್ರವೇಶ ಮಾಡಿದ್ರು. ಇಂಚತೆ ಕರ್ಮಣಿ ಅವಿನಿಯುಕ್ತೈ ಕರ್ಮಣಿ ಅಭಿಯುಕ್ತೈಃ ಛಂದೋಭಿಃ ಛಂದೋಭಿಃ ಮಂತ್ರೈಃ ಜಪಹೋಮಾದಿ ಕುರ್ವಂತಹ ಜಪಹೋಮಾದಿ ಕುರ್ವಂತಹ ಆತ್ಮಾನಂ ಕರ್ಮಾಂತರೇಷು ಆತ್ಮಾನಂ ಕರ್ಮಾಂತರೇಷು ಆಚ್ಛಾದಯನ್ ಛಾಲ್ಯವಂತಹ. ಮತ್ತು ಏನಪ್ಪಾ ಅಂದ್ರೆ ಅವರು ಏನ್ ಮಾಡಿದ್ರು, ಛಂದೋಭಿ ಅಂತ ಹೇಳ್ತಿದ್ರಿಂದ ಅವರು ಕರ್ಮಕ್ಕೆ ವಿನಿಯೋಗವಾಗಿ ಇರುವ ಕೆಲವು ಮಂತ್ರಗಳಿದೆಯಲ್ಲ, ಆ ಮಂತ್ರಗಳನ್ನು ಹೇಳ್ತಾ ಕೂತ್ಕೊಂಡು ಆ ಬಿಡಿಯೋ ಟೈಮ್ನಲ್ಲಿ ಕರ್ಮ ಯಾವಾಗಲೂ ಕರ್ಮ ನಡೀತಾ ಇರೋಲ್ಲ, ಬೇರೆ ಬೇರೆ ಇನ್ನೊಬ್ರು ಕರ್ಮ ಮಾಡೋದು, ಇವ್ರು ಏನು ಉದ್ಘಾತ ಹಾಕಿ ಇವ್ರು ಏನ್ ಮಾಡೋದು ಹೋತು ಇವನು. ಹಾಗಾಗಿ ಅವು ಕರ್ಮದೊಡನೆ ವಿನಿಯೋಗವಾಗಿ ಇರತಕ್ಕಂತಹ ಛಂದಸ್ಸುಗಳಿಂದ ಅಂದ್ರೆ ಮಂತ್ರ ಜಪ ಹೋಮ ಮುಂತಾದ ಕರ್ಮಗಳನ್ನು ಮಾಡುತ್ತಾ ಅವರು ತಮ್ಮನ್ನ ಕರ್ಮಾಂತರದಲ್ಲಿ ತೊಡಗಿಸಿಕೊಂಡು ತಮ್ಮನ್ನು ಮುಚ್ಚಾಕೊಂಡ್ರು, ತಮ್ಮನ್ನು ಕಾಪಾಡ್ಕೊಂಡ್ರು. ಹೇಗೆ ಹೆಲ್ಮೆಟ್ ಹಾಕೊಳ್ತಾರೋ, ಕವಚ ಹಾಕೊಳ್ತಾರೋ, ಕವಚ ಹಾಕೊಂಡ್ರೆ ಎದೆ ಮೀನು ಇಟ್ಬಿಡಲ್ಲ, ಹೆಲ್ಮೆಟ್ ಹಾಕೊಂಡ್ರೆ ತಲೆಗೆ ಇಟ್ಬಿಡಲ್ಲ. ಅದೇ ರೀತಿ ಈ ಹೆಲ್ಮೆಟ್ ಇದು ಮಂತ್ರ ಜಪ ಹೋಮಾದಿಗಳು ಹೆಲ್ಮೆಟ್, ಅಥವಾ ಸೋಮಯಾಗ ಹೆಲ್ಮೆಟ್, ಹೆಲ್ಮೆಟ್ ಇದೆ ಅದು ಕಾಪಾಡುವಂಥದ್ದು, ಅದನ್ನು ಹಾಕೊಂಡು ಕೂತ್ಕೊಂಡ್ರು. ಯಸ್ಮಾದ್ ಏಭಿರ್ಮಂತ್ರೈಃ ಆಚ್ಛಾದಯನ್ ಯಸ್ಮಾತ್ ಏಭಿರ್ಮಂತ್ರೈಃ ಆಚ್ಛಾದಯನ್ ತಸ್ಮಾತ್ ಛಂದಸಾಂ ಮಂತ್ರಾಣಾಂ ಛಂದಸಾಂ ಮಂತ್ರಾಣಾಂ ಛಾದನಾತ್ ಛಂದಸ್ತ್ವಂ ಪ್ರಸಿದ್ಧಮೇವ. ಛಾದನಾತ್ ಛಂದಸ್ತ್ವಂ ಪ್ರಸಿದ್ಧಮೇವ. ಯಾವ ಕಾರಣದಿಂದ ಈ ಮಂತ್ರಗಳಿಂದ ಅವರು ತಮ್ಮನ್ನು ಮುಚ್ಚಾಕೊಂಡ್ರೋ, ತಮ್ಮನ್ನು ಮರೆ ಮಾಚ್ಕೊಂಡ್ರೋ, ಮೃತ್ಯು ಕಾಣದಿರೋ ಹಾಗೆ ಮಾಡ್ಕೊಂಡ್ರೋ, ಆದ್ರಿಂದ ಈ ಛಂದಸ್ಸುಗಳಿಗೆ ಮಂತ್ರಗಳಿಗೆ ಮುಚ್ಚಾಕೋದ್ರಿಂದ ಇದಕ್ಕೆ ಛಂದಸ್ಸು ಛಂದಸ್ಸು ಅಂತ. ಈ ಛಂದಸ್ಸು ಸಕಾರ ಅಂತ ವಂಶಲಿಂಗ, ಇನ್ನು ಅಕಾರ ಅಂತ ಇದೆ, ಛಂದ ಛಂದು ಛಂದ, ಕಾಮ ಅಂತ ಸಹ ಅಲ್ಲ, ಬೈಕಿದ ಸಹ. ಇಲ್ಲಿ ಛಂದಸ್ಸು ಅಂದ್ರೆ ಗಾಯತ್ರಿ ಛಂದಸ್ಸು, ಅದರಿಂದ ಮುಚ್ಚಾಕೊಂಡಿದ್ರಿಂದ ವೇದಗಳಿಂದ ಮುಚ್ಚಾಕೊಂಡ್ರು ತಮ್ಮನ್ನ. ಆದ್ರೂ ಮೃತ್ಯು ಏನ್ ಮಾಡ್ತು ಗೊತ್ತಾ, ತಾನು ತತ್ರ ಮೃತ್ಯು ತಾನು ತತ್ರ ಮೃತ್ಯು ಯಥಾ ಮತ್ಸ್ಯ ಮುದಕೆ ಪರಿಪಶ್ಯೇತ್ ಯಥಾ ಮತ್ಸ್ಯ ಮುದಕೆ ಪರಿಪಶ್ಯೇತ್ ಏವಂ ಪರ್ಯಪಶ್ಯತ್ ಏವಂ ಪರ್ಯಪಶ್ಯತ್ ರುಚಿ ಸಾಮ್ನಿಯುಷಿ ರುಚಿ ಸಾಮ್ಯಯಜುಷಿ ತೇನು ವಿತ್ವಾ ತೇನು ವಿದ್ವಾ ಊರ್ಧ್ವಾ ರುಚಃ ಭಾರಚಃ ಸಾಮ್ನೋ ಯುಷಃ ಸ್ವರಮೇವ ಪ್ರಾವಿಶನ್. ಸಾಮ್ನೋ ಯುಷಃ ಸ್ವರಮೇವ ಪ್ರಾವಿಶನ್. ತಾನು ತತ್ರ ಮೃತ್ಯುಃ ಯಥಾ ಮತ್ಸ್ಯ ಮುದಕೆ ಪರಿಪಶ್ಯೇತ್ ಏವಂ ಪರ್ಯಪಶ್ಯತ್ ರುಚಿ ಸಾಮ್ನಿ ಯಜುಷಿ ವಿದ್ವಾ ಊರ್ಧ್ವಾ ರಚಃ ಸಾಮ್ನೋ ಯಜುಷಃ ಸ್ವರಮೇವ ಪ್ರಾವಿಶನ್. ತಾನ್ ಉ ತತ್ರ ಮೃತ್ಯುಃ ಯಥಾ ಮತ್ಸ್ಯಂ ಉದಕೆ ಪರಿಪಶ್ಯೇತ್ ಏವಂ ಪರ್ಯಪಶ್ಯತ್ ರುಚಿ ಸಾಮ್ನಿ ಯಜುಷಿ ತೇ ನು ವಿದ್ವಾ ಊರ್ಧ್ವಾ ಊರ್ಧ್ವಾಃ ಹೆಂಗೆ ಹೋಗ್ತಾನೆ ಏನಾದ್ರು ತೇ ಇದೆ ರುಚಃ ಸಾಮ್ನಃ ಯಜುಷಃ ಸ್ವರಂ ಏವ ಪ್ರಾವಿಶನ್. ತೇ ಇದೆ, ಪ್ರಾವಿಶನ್ ಇದೆ, ಊರ್ಧ್ವಾಹ ಆಗ್ಬೇಕು ಅಂತ ಹೊಳೆಯೋದೇ ಇಲ್ಲ. ತಾನ್ ಊ ಅಂತ ಅವರನ್ನೇ, ತಾನ್ ಊ ತಾನ್ ಖಾನ್ ದೇವಾನ್, ಊ ಅಂದ್ರೆ ದೇವತೆಗಳನ್ನೇ, ಮೃತ್ಯುವು ಕಂಡಾಲೆ ಆ ಕರ್ಮ ಕೂತಿದ್ದೀರ, ಕರ್ಮ ಮೂಗ್ಬಿಡ ಹೊರ ಬರ್ತಿರಲ್ಲ, ಮಾಡ್ತೀನಿ ನಿಮ್ಗೆ ಅಂತ ಹೇಳಿ ಕಾಯ್ತಾ ಇದ್ದೆ ಹೊರಗಡೆಯಲ್ಲಿ. ಯಾವ ರೀತಿ ಏನಿಗೆ ಯಥಾ ಹೇಗಿದೆ, ಉದಕ್ಕೆ ಮತ್ಸ್ಯಂ ಪರಿಪಶ್ಯತೆ, ಆ ಮತ್ಸ್ಯಘಾತಕ ಮೀನು ಹಿಡಿಯೋನು ನೀರು ನೋಡ್ತಾನೆ, ಓ ಇಲ್ಲಿ ಮೀನಿದೆ ಮೀನಿದೆ ಅಂತ. ಮೀನು ಗೊತ್ತಾಗುತ್ತೆ ನಮ್ಮನ್ನು ಹಿಡಿಯೋನು ಬಂದಿದ್ದಾನೆ ಅಂತ, ಅದು ಓಡೋಕೆ ಹೋಗ್ತಾ ಇರ್ತಾನೆ. ಅವನೇನ್ ಮಾಡ್ತಾನೆ, ಸಣ್ಣ ಇದಾದ್ರೆ ಅದನ್ನ ಸುತ್ತ ನೀರಿಗೆ ಕಟ್ಬಿಟ್ಟು ನೀರು ಖಾಲಿ ಮಾಡ್ಬಿಡ್ತಾನೆ. ಹಾಗೆ ಬಿಲಿ 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 ಅದು ಹೋಗ್ಬಿಡುತ್ತೆ. ಈ ನಮ್ಮ ತೋಟದ ಖಾಲಿ ಒಳಗೆಲ್ಲ ಮೀನ್ ಇರುತ್ತೆ, ಅದೇನ್ ಮಾಡ್ಬಿಡ್ತಾನೆ, ಮೇಲ್ಗಡೆ ಅಣೆ ಕಟ್ಬಿಟ್ಟು ನೀರು ಬರ್ದೇ ಮಾಡಿ ಕೆಳಗಡೆ ಒಂದು ಅಣೆ ಕಟ್ಟಿ ಮಧ್ಯೆ ನೀರ್ನೆಲ್ಲ ಉಕ್ಕಿ ಬಿಡ್ತಾರೆ, ನೀರೆಲ್ಲ ತೆಗೆದು ಬಿಡ್ತಾರೆ. ನೀರು ತೆಗೆದ್ಬಿಟ್ರೆ ಏನಾಗುತ್ತೆ, ನೀರಿದೆ ಮೀನು ಬಿಲಿ 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 ಒದ್ದಾಡುತ್ತೆ. ಆ ರೀತಿ ಮತ್ಸ್ಯಘಾತಕ ಬೆಸ್ತ ಬೇಡ ಅಂದ್ರೆ ಮೀನು ಹಿಡಿಯೋನು ನೀರಿನೊಳಗೆ ಮೀನನ್ನು ಹೇಗೆ ಕಾಣ್ತಾನೋ ಹಾಗೆ ಮೃತ್ಯುವು ಕರ್ಮವೇ ನೀರು, ದೇವತೆಗಳೇ ಮೀನು. ಕರ್ಮಗಳೆಂಬ ನೀರಿನೊಳಗೆ ದೇವತೆಗಳ ಮೀನು ಕೂತಿದ್ದಾರೆ ಎಂಬುದನ್ನ ಮತ್ಸ್ಯಘಾತಕನಂತಿರುವ ಮೃತ್ಯು ನೋಡಿದಂತ ದೇವತೆಗಳನ್ನ. ಬರ್ರು ಎಷ್ಟು ದಿವಸ ಮಾಡ್ತಿದ್ರು ಸೌಮ್ಯಾಗವನ್ನ, 5 ದಿವಸ ಮಾಡ್ತಿದ್ರು, 6 ದಿವಸ ಆಮೇಲೆ ಹೊರಗೆ ಬರ್ಲೇಬೇಕಲ್ಲ, ಚಚ್ತಿ ಬಿಡಲ್ಲ ಅಂತ. ಅವ್ರು ಏನ್ ಮಾಡ್ಬಿಡ್ತೇನು ವಿತ್ವ ರೇ ಕಾಯ್ತಾ ಇದ್ರೆ ಹೊರಗಡೆ ಮೃತ್ಯು ನಮ್ಮನ್ನ ನೀರ್ನೇ ನೋಡೋದು, ಹೀಗೆ ಅಲ್ಲಿದಾನೆ ಮೃತ್ಯು ಕಾಯ್ತಾ ಇದ್ದೇನೆ ಅಂತ ವಿತ್ವ ಅಂತ ತಿಳ್ಕೊಂಡು ಊರ್ಧ್ವ ಹಾಗೆ ಕರ್ಮ ಬಿಟ್ಬಿಟ್ರು.
ಕರ್ಮ ಬಿಟ್ಟು ಏನ್ ಮಾಡು ಋತಸ್ಸಾಮ್ನ ಯಜುಷಃ ಋಕ್ಕು ಯಜಸ್ಸು ಸಾಮಗಳ ಮೂಲಕವಾಗಿ ಸ್ವರಮೇವ ಪ್ರಾವಿಶ ಸ್ವರ ಅಂದ್ರೆ ವೇದ ಓಂಕಾರ ಓಂಕಾರಕ್ಕೆ ಹೋಗ್ಬಿಟ್ರು ಓಂಕಾರವನ್ನ ತಮ್ಮದನ್ನಾಗಿ ಮಾಡ್ಕೊಂಡು ಓಂಕಾರಮಯರಾಗ್ಬಿಟ್ರು ಏನು ಮಾಡಕ್ಕೆ ಇಲ್ಲ ಮೃತ್ಯುವಿಗೆ ನಿರಂತರ ಓಂಕಾರದಲ್ಲಿ ಇದ್ಬಿಟ್ರು ಅವರು ನಿರಂತರವಾದ ಓಂಕಾರವನ್ನ ಧ್ಯಾನ ಮಾಡ್ತಾ ಅನುಸಂಧಾನ ಮಾಡ್ತಾ ಮಾಡ್ತಾ ಇದ್ದಿದ್ರಿಂದ ಮೃತ್ಯುವಿಗೆ ಅದೇ ಇಲ್ಲೇ ಇಲ್ಲ ಅಲ್ಲಿ ಏನು ಅಂದ್ರೆ ಎನ್ ಮುಹೂರ್ತಂ ಕ್ಷಣಂ ವಾಪಿ ವಾಸುದೇವೋ ನಂತೆ ಸಾಹಾನಿ ತನ್ಮಚ್ಚಿತು ಸಾಭ್ರಾಮಿ ಕ್ಷಣಕಾಲ ಭಗವದ್ವಿಮುಖನಾದ್ರೆ ಅವಾಗ ಮೃತ್ಯು ಬರ್ತಾನೆ ಯಾವಾಗ ಕಂಟಿನ್ಯೂಸ್ ಆಗಿ ಭಗವಂತ ಚಿಂತನೆ ಇದ್ಬಿಟ್ರ ಮೃತ್ಯು ಬರೋಕ್ ಆಗೋದೇ ಇಲ್ಲ ಆ ರೀತಿ ಯೋಚನೆ ಮಾಡಿದ್ರು ರೋ ನಮ್ಮನ್ನು ಕಾಯ್ತಾ ಕೊಂಡ್ರೋ ಮೃತ್ಯು ಹೊರಗಡೆಲಿ ನಾವಿವಾಗ ಹೊರಗೆ ಹೋಗೋದು ಬೇಡ ನಾವು ಈಗ ಋಗ್ಗು ಯಜಸ್ಸು ಸಾಮದ ಮೂಲಕವಾಗಿ ಸ್ವರವನ್ನ ಅಂದ್ರೆ ಓಂಕಾರವನ್ನ ಪ್ರವೇಶ ಮಾಡೋಣ ಅಂತ ಅಂದ್ಕೊಂಡು ಪ್ರವೇಶ ಮಾಡ್ಬಿಟ್ಟು ಓಂಕಾರ ಸೇರ್ಕೊಂಡ್ಮೇಲೆ ನಿರಂತರವಾದ ಉಪಾಸನೆ ಐತಲ್ಲ ಮೃತ್ಯುಗೆ ಏನು ಮಾಡಕ್ಕೆ ಆಗಲಿಲ್ಲ ಅಂತ ಕಥೆ. ಅಂದ್ರೆ ನೀವು ಮೃತ್ಯುವನ್ನು ಮೀರಬೇಕು ಮೃತ್ಯು ರಹಿತರಾಗಬೇಕು ಅಂದ್ರೆ ಓಂಕಾರವನ್ನು ಆಶ್ರಯಿಸ್ಕೋಬೇಕು ಅಂತ ಅರ್ಥಾತ್ ಕಥೆ ಹೇಳ್ತಾ ಇದೆ. ತಾನ್ ತತ್ ದೇವಾನ್ ಕರ್ಮಪರಾನ್ ಮೃತ್ಯು ಯಥಾ ಲೋಕೆ ಮತ್ಸ್ಯಘಾತಕಃ ಮತ್ಸ್ಯಂ ಉದಕೆ ನಾತಿ ಗಂಭೀರೇ ಪರಿಪಶ್ಯೇತ್ ಬಡಿಶ ಉದಕಸ್ರಾವ ಉಪಾಯ ಸಾಧ್ಯಂ ಮನ್ಯಮಾನಃ ಏವಂ ಪರ್ಯಪಶ್ಯತ್ ದೃಷ್ಟವಾನ್ ಮೃತ್ಯುಃ ಕರ್ಮಕ್ಷಯೋಪಾಯೇನ ಸಾಧ್ಯಾನ್ ದೇವಾನ್ ಮೇನೆ ಇತ್ಯರ್ಥಃ. ತಾನ್ ಅವರನ್ನೇ ಆ ದೇವತೆಗಳನ್ನೇ ಕರ್ಮಪರವಾಗಿರುವುದು ಕರ್ಮಗಳು ಮುಗಿರ್ತಕ್ಕಂತಹ ದೇವತೆಗಳನ್ನ ಮೃತ್ಯುವು ಕಂಡುಕೊಂಡ. ಯಾವ ರೀತಿ? ಯಥಾಲೋಕಿ ಹೇಗೆ ಯಾವ ಲೋಕದಲ್ಲಿ ಮತ್ಸ್ಯಘಾತಕ ಅಂದ್ರೆ ಮೀನನ್ನು ಹಿಡಿಯುವ ಆತ ಬೆಸ್ತ ಅವನು ಮತ್ಸ್ಯವನ್ನ ಮೀನನ್ನ ಉದಕ ನೀರಿನಲ್ಲಿ ಎಂಥ ನೀರಲ್ಲಿ ನಾವು ಅತಿ ಗಂಭೀರ 30 ಅಡಿ 40 ಅಡಿ ಆಳ ಆಗ್ಬಿಟ್ರೆ ಅಲ್ಲಿರೋ ಮೀನು ಏನು ಮಾಡ್ತಾರೆ ಒಳಗೆ ಹೋಗ್ಬಿಡತ್ತೆ 2-3 ಅಡಿ ಆಳ ಅಷ್ಟೇ ಕಾಲೇ ನೀರು ಅಲ್ಲಿ ಮೀನಿದೆ 2 ಅಡಿ ನೀರಿದೆ ಅಷ್ಟೇ ಅಲ್ಲಿ ಹೆಚ್ಚು ಆಳ ಹಿಡಿಯತಕ್ಕಂತಹ ನೀರಿನಲ್ಲಿ ಮೀನನ್ನ ನೋಡ್ಬಿಟ್ಟು ಬಡಿಶ ಅಂದ್ರೇನೋ ಗಾಳ ಮೀನು ಹಿಡಿದ ಗಾಳಕ್ಕೆ ಬಡಿಶ ಅಂತಾರೆ. ಇನ್ನೊಂದು ಉದಕಸ್ರಾವ ಅಂದ್ರೇನೋ ನೀರನ್ನ ಚಿಮ್ಸೋದು ನೀರನ್ನು ಖಾಲಿ ಮಾಡೋದು. ಈ ಉಪಾಯಗಳಿಂದ ಸಾಧ್ಯ ಇವನ್ನ ಮೀನ್ ಹಿಡಿಬೋದು ಅಂತ ಹೇಗೆ ಕಾಣ್ತಾನೋ ವಿಷಯ ಮಾಡ್ತಾನೋ ಯಾರ ಮೀನ್ ಹಿಡಿಯೋನು ಹೇಗೆ ವಿಷಯ ಮಾಡ್ತಾನೋ. ಆಮೇಲೆ ಏವಂ ಇದಕ್ಕೆ ಇಡ್ಲಿಕ್ಕೆ ಇಲ್ಲ ಕಥೆ ಬೇಡದಿಗೆ ಇಲ್ಲಿ ಶಬ್ದ ಕರ್ಸಬೇಕು. ಬಡಿಶ ಉದಕ ಸ್ರಾವ ಬಡಿಶ ಅಂದ್ರೇನೋ ಗಾಳ ನೋಡಿದಿರಾ ಒಂದು ಕೋಲಿಗೆ ಒಂದು ಬೈರು ಕಟ್ಕೊಂಡು ತುದಿ ಒಂದು ಹುಳ ಹಾಕಿ ಅದಕ್ಕೊಂದು ಕೊಕ್ಕೆ ಮಾಡಿರ್ತಾರೆ ಎರೆ ಹುಳ ಅದಕ್ಕೊಂದು ಕಬ್ಬಿಣದ ಕೊಕ್ಕೆ ಮಾಡಿರ್ತಾರೆ ಆ ಕೊಕ್ಕೆ ಸಿಗಿದೆ ಅದಕ್ಕೆ ಕಸ್ಕೊಂಡ್ಬಿಟ್ಬಿಡ್ತಾರೆ ಆ ಬಾಯಿ ಹೇಳ್ಕೊಂಡ್ಬಿಡ್ತಾರೆ ಬೆಲ್ಟು ಬೆಂಡ ನಂಗೋಸ್ಕರ ಈ ರೀತಿ ಪರ್ಯಪಶ್ಯತು ಮೃತ್ಯುವು ನೋಡ್ಬಿಡ್ತು ಪರಿಯೇ ಉಪಸರ್ಗ ಸಮಂತ ಎಲ್ಲಾ ಕಡೆ ಹೆಂಗೆ ಅಟ್ಯಾಕ್ ಮಾಡಬೇಕು ಹೇಗೆ ಮೃತ್ಯು ದೇವತೆಗಳು ಹಿಡಿಬೇಕು ಅಂತ ಯೋಚನೆ ಮಾಡ್ತು ಕಂಡವನಾದ ಮೃತ್ಯು. ಹಾಗಾಗಿ ಕರ್ಮಕ್ಷಯ ಉಪಾಯೇನ ಕರ್ಮಕ್ಷಯ ಆಗುತ್ತೆ ಎಂಬ ಉಪಾಯದಿಂದ ಹಾಗೆ ನೀರು ಕ್ಷಯವಾಗುತ್ತೆ ಮೀನು ಸಿಗತ್ತೆ ಅಂತ ಹೇಳಿದ್ವು ಹಾಗೆ ಕರ್ಮ 5 ದಿವಸ ಮುಗಿದ ಸೋಮ್ಯಾಗ ಅವನು ಬರ್ತಲ್ಲ ಹೊರಕ್ಕೆ ಟಕ್ಕ ಹಿಡಿಯಿಂದ ಕರ್ಮವು ಕ್ಷಯವಾಗುವುದೆಂಬ ಉಪಾಯದಿಂದ ದೇವತೆಗಳನ್ನು ಹಿಡಿಯಬಹುದು ಅಂತ ಮೃತ್ಯು ಯೋಚನೆ ಮಾಡದಂತೆ. ವಾಸವು ದೇವಾನ್ ದದರ್ಶೇತಿ ಅಸವನು ಈ ಮೃತ್ಯುವು ದೇವಾನ್ ದದರ್ಶ ದೇವತೆಗಳನ್ನು ಎಲ್ಲಿ ನೋಡ್ದ ಕ್ವಾಯ ಭಕ್ತಿ ಅವ್ಯಯ ದದರ್ಶ ಅನ್ನೋದು ಧಾತ ಪ್ರೇಕ್ಷಣೆ ಎಲ್ಲಿ ದೇವತೆಗಳು ಮೃತ್ಯುವನ್ನು ಕಂಡರು ಮೃತ್ಯು ಅಂತ ಅಲ್ಲ ಮೃತ್ಯು ಎಲ್ಲಿ ದೇವತೆಗಳನ್ನು ಕಂಡ ಅಂತ ಉಚ್ಯತೆ ಹೇಳಿದ್ವಿ. ರುಚಿ ಸಾಮ್ನಿ ಯಜುಷಿ ಋಷಿ ಸಾಮ್ನಿ 3 ಸಪ್ತಮಿ ಋಕ್ಕದಲ್ಲಿ ಸಾಮದಲ್ಲಿ ಯಜುಷಿನಲ್ಲಿ ಹೊಕ್ಕಿರುವಂತಹ ಕಂಡ ಋಗ್ಗಿ ಸಾಮ ಸಂಬಂಧಿ ಕರ್ಮಣಿ
ಋಕ್ಕು ಯಜಸ್ಸು ಸಾಮಾನ 3 ವೇದಗಳ ಸಂಬಂಧಪಟ್ಟ ಕರ್ಮದಲ್ಲಿ ದೇವತೆಗಳು ಕೂತಿದ್ದಾರೆ ಎಂಬುದನ್ನ ಮೃತ್ಯು ಕಂಡುಕೊಂಡ. ಅವನು ಇದು ಮಾಡ್ಕೊಂಡು ಗುರುತಿಸ್ಕೊಂಡ. ತೇನು ದೇವಾಹ ವೈದಿಕೇನ ಕರ್ಮಣ ಸಂಸ್ಕೃತಾಃ ವೈದಿಕೇನ ಕರ್ಮಣ ಸಂಸ್ಕೃತಾಃ ಸಿದ್ಧಾತ್ಮಾನಸ್ಸಂತಹ ಮೃತ್ಯೋಶ್ಚಿಕೀರ್ಷಿತಂ ವೀತವಂತಹ. ಮೃತ್ಯೋಶ್ಚಿಕೀರ್ಷಿತಂ ವೀತವಂತಹ. ಅದು ಆ ದೇವತೆಗಳಿಗೆ ಮೃತ್ಯುಲ್ಲಿದ್ದಾನೆ ಅಂತ ಗೊತ್ತಾಗ್ಬಿಡ್ತು. ಅದೇನ್ ಗೊತ್ತಾಯ್ತು ಅಂತ ಕೇಳಿದಾಗ ಭಾಷೆಗಳಿದ್ದಾರೆ, ಆ ದೇವತೆಗಳು ಆ ವೈದಿಕ ಕರ್ಮವನ್ನು ಮಾಡ್ತಾ 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 ಸಂಸ್ಕಾರವಂತ ಇದ್ದಾರೆ. ಅವರು ಚಿತ್ತಶುದ್ಧಿ ಆಯ್ತಲ್ಲ, ಹಾಗಾಗಿ ಅವ್ರು ಮೃತ್ಯು ಕಂಡುಬಿಡ್ತಾರೆ. ಯಾವ ಕರ್ಮ ಆಡುತ್ತಿದ್ದರೋ ಆ ಕರ್ಮವು ಅವರಿಗೆ ಮೃತ್ಯು ಕಾಯ್ತಾ ಇದೆ ಅಂತ ಕಾಣೋಕ್ಕೂ ಅವ್ರಿಗೆ ಸಾಧನೆ ಆಗ್ಬಿಡ್ತು. ವೈದಿಕವಾದಂತಹ ಜ್ಯೋತಿಷ್ಠೋಮಯಾಗದಿಂದ ಸಂಸ್ಕಾರಗೊಂಡವರಾಗಿ ಶುದ್ಧಾತ್ಮರಾದವರಾಗಿ ಪರಿಶುದ್ಧಾಂತಃಕರಣರಾದವರಾಗಿ ಅವರು ಲೌಕಿಕರಿಗೆ ನಾವು ಮೃತ್ಯುಲ್ಲಿದ್ದೀವಿ ಅಂತ ಗೊತ್ತಾಗಲ್ಲ, ಮೃತ್ಯು ನಮ್ಮನ್ನು ಹಿಡಿತಾ ಇದೆ ಅಂತ ಗೊತ್ತಲ್ಲ. ಯಾಕಂದ್ರೆ ಅವರು ಲೌಕಿಕ ಎಂಬುದ್ರಲ್ಲಿ ಮುಳುಗ್ಬಿಟ್ಟಿರ್ತಾರೆ. ಸ್ತ್ರೀ ಅನ್ನಪಾನಾದಿಗಳು ಮುಳುಗಿದವರಾದಾಗ ನಮ್ಮ ಮೃತ್ಯು ಹಿಡಿಯುತ್ತೆ ಅನ್ನೋದು ಗೊತ್ತಾಗೋದೇ ಇಲ್ಲ. ವೈದಿಕ ಕರ್ಮದಿಂದ ಮುಳುಗಿದವರಿಗೆ ಚಿತ್ತಶುದ್ಧಿ ಆಗ್ತಾ 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 ಓ ನಮ್ಮ ಸುತ್ತಲೂ ಮೃತ್ಯು ಇದೆ, ನಮ್ಮನ್ನ ಮೃತ್ಯು ತಿಂದಾಕ್ಬಿಡ್ತಾನೆ ಅನ್ನುವಂತಹ ಆ ಜ್ಞಾನೋದಯವಾಗುತ್ತೆ. ಚಿತ್ತಶುದ್ಧಿ ಆದ್ಕೊಳ್ಳೇನೆ ಸತ್ಯ ಗೊತ್ತಾಗುತ್ತೆ. ಹಾಗಾಗಿ ವೈದಿಕವಾದ ಕರ್ಮದಿಂದ ಸಂಸ್ಕಾರಗೊಂಡವರಾಗಿ ಪರಿಶುದ್ಧಾಂತಃಕರಣದವರಾದವರಾಗಿ ಮೃತ್ಯು ಏನ್ ಮಾಡ್ಬೇಕು ಅಂತ ಅಂದ್ಕೊಂಡಿದ್ದಾನೆ ಅನ್ನೋದು ಗೊತ್ತಾಗದವರಿಗೆ ಚಿಕೀರ್ಷಿತ ಕರ್ತುಮೆಷ್ಟಂ ಚಿಕೀರ್ಷಿತ. ಓ ಮೃತ್ಯು ನಮ್ಮನ್ನ ಹೊಡೆಯೋ ಕಾಯ್ತಾ ಇದ್ದಾನೆ ಅನ್ನೋದನ್ನ ರೆಕಗ್ನೈಸ್ ಮಾಡಿದ್ರು, ಕಂಡು ಹಿಡ್ಕೊಂಡ್ರು. ವಿದಿತ್ವಾಚತೆ ಊರ್ಧ್ವಾಃ ವ್ಯಾವೃತ್ತಾಃ ಕರ್ಮಭ್ಯಃ ರುಚಃ ಸಾಮ್ನಾಯುಷಃ ಋಗ್ಯಜುಸ್ಸಾಮಸಂಬಂಧ ಕರ್ಮಣಃ ಅಭ್ಯುತ್ಥಾಯ ಇತ್ಯರ್ಥಃ. ವಿದಿತ್ವಾದ ಕಂಡುಕೊಂಡು ಅವರು ಊರ್ಧ್ವಾಃ ಮೇಲಕ್ಕೆ ಬಂದು ವ್ಯಾವೃತ್ತಾಃ ಬಿಟ್ಬಿಟ್ರು. ಓಹೋ ಈ ಕರ್ಮದಲ್ಲಿ ಬಿಟ್ರೆ ಕರ್ಮ ಮುಗಿಯತ್ತೆ, ಹಾಗಾಗಿ ನಮ್ಮನ್ನು ಹಿಡಿದು ಬಿಡ್ತಾನೆ ಅಂತೇಳಿ ಕರ್ಮಗಳಿಂದ ಅಂದ್ರೆ ಋಕ್ಕು ಸಾಮ ಯಜಸ್ಸು ಅಂತಿದೆಯಲ್ಲ, ಅಂದ್ರೆ ಋಗ್ಗಿಜು ಸಾಮ ಸಂಬದ್ಧವಾದಂತಹ ವೈದಿಕ ಕರ್ಮ ಅದರಿಂದ ಮೇಲಕ್ಕೆ ಬಂದವರಾಗಿ ಏನ್ ಮಾಡ್ಕೊಂಡ್ರು? ತೇನ ಕರ್ಮಣ ಮೃತ್ಯು ಭಯಾಪಗಮಂ ಪ್ರತಿ ನಿರಾಶಾಃ ತದಪಾಸ್ಯ ಅಮೃತಾಭಯ ಗುಣಂ ಅಕ್ಷರಂ ಸ್ವರಂ ಸ್ವರಶಬ್ದಿತಂ ಪ್ರಾವಿಶನ್ನಿವ ಪ್ರವಿಷ್ಟವಂತಹ. ಅವರು ಆ ಕರ್ಮದಿಂದ ಜ್ಯೋತಿಷ್ಠೋಮಯಾಗದಿಂದ ಮೃತ್ಯು ಭಯವನ್ನ ನಾವು ತಪ್ಪಿಸ್ಕೋಬಹುದು ಅನ್ನೋದು ಇಂಪಾಸಿಬಲ್ಲು, ಅದು ಆಗೋದಲ್ಲ, ಅದು ನಿರಾಶೆ ಆಗ್ಬಿಟ್ಟು ಓಯ್ ನಮ್ಮನ್ನು ಮೃತ್ಯುವನ್ನು ಕಾಪಾಡುದಿಲ್ಲ ಅಂತ ಅನ್ಕೊಂಡವರಾಗಿ ನಿರಾಶೆಯಾದವರಾಗಿ ಅದು ಕೈ ಬಿಟ್ಟು ಅಮೃತಾಭಯ ಗುಣ ವಿಶಿಷ್ಟವಾಗಿರುವ ಅಕ್ಷರವನ್ನ ಸ್ವರವನ್ನ ಓಂಕಾರವನ್ನ ಪ್ರವೇಶ ಮಾಡಿದರು. ಓಂಕಾರನ ಆಶ್ರಯಿಸ್ಕೊಂಡು ಈಗ ಬಾ ಏನ್ ಮಾಡ್ತೀಯೋ ಮೃತ್ಯು ತಾಕತ್ತಿದ್ದ ಬಾರು ಓಂಕಾರದ ಕೂತು ನಿಷ್ಠ ಆಗ್ಬಿಟ್ರು. ಓಂಕಾರ ನಿಷ್ಠರಾದ್ಮೇಲೆ ಮೃತ್ಯು ನೋಡ್ತು, ಅದು ಬೆಂಕಿ, ಅದು ಮೃತ್ಯುಗೂ ಮೃತ್ಯು ಅದು. ಯಪ್ಪಾ ಇಲ್ಲಿ ಹೋಗಕ್ಕಾಗಲ್ಲ ಅಂದ್ಬಿಟ್ಟು ಮೃತ್ಯು ಒಟ್ಟಾಕಿತ್ತು ಬರ್ತು, ನಾನು ಇಲ್ಲಿರಲ್ಲ ಅಂತ ಹೇಳ್ಬಿಟ್ಟು ಓಡ್ ಹೋಗಿ ಬೇರೆ ಲೌಕಿಕರು ಬೇರೆ ಪ್ರಾಕೃತರು ವಿಷಯಾಸಕ್ತರು ಅಂತ ಇದ್ದಾರೆ ಲೋಕದಲ್ಲಿ, ಅವ್ರ ಹತ್ರಕ್ಕೆ ಹೋಗ್ತೀನಿ, ನಂಗೆ ಬೇಕಾಷ್ಟು ಜಾಗ ಇದೆ, ನೀವಿದೆ ಇಲ್ಲ ಅಂತಂದು ಕೊನೆಗೆ ದ್ರಾಕ್ಷಿ ಹುಳಿ ತಂಬೇಕಲ್ಲ, ಮಗ ಇವ್ರು ಸಿಗ್ತಾರೆ ಅಂತಂದು ಬಂದಿತ್ತು. ಇವ್ರು ಯಾವಾಗ ಸಿಗಲ್ಲ ಅಂತ ಗೊತ್ತಾಯ್ತು, ಇವ್ರು ಹುಳಿ ದ್ರಾಕ್ಷಿ ಹುಳಿ ತಂದ್ಕೊಟ್ಟು ಓಡೋಯ್ತು. ಓಡೋದು ಎಲ್ಲೋಯ್ತು? ಯಾರು ಲೌಕಿಕವಾದ ಕರ್ಮದಲ್ಲಿ ಮುಳುಗಿರ್ತಾರೋ ಪ್ರಾಕೃತ ಕರ್ಮದಲ್ಲೇ ಇರುತ್ತಾರೋ ಅವರನ್ನು ಹಿಡ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋಯ್ತು. ಆದ್ರಿಂದ ನಾವು ಮೃತ್ಯು ತಪ್ಪಿಸ್ಕೊಳ್ಬೇಕಾದ್ರೆ ಓಂಕಾರ ನಿಷ್ಠರಾಗ್ಬಿಟ್ರೆ ಮೃತ್ಯುವಿಗೆ ಮಾತ್ರ ಬರೋಕ್ಕಾಗಲ್ಲ. ಶಬ್ದವಾದ ಸ್ವರಾನ ಶಬ್ದ ಕರೆಸ್ಕೊಂಡಂತಹ ಓಂಕಾರವನ್ನ ಪ್ರಾವಿಶನ್ನೇವ ಅಂತ ದ್ವೇಷ ಮಾಡೇ ಬಿಟ್ರು. ಓಂಕಾರೋಪಾಸನ ಪರಾ ಸಂವೃತ್ತಾಃ. ಓಂಕಾರೋಪಾಸನೆ ಮಾಡುವುದರಲ್ಲಿ ಪರ ಮುಳುಗಿದವರಾಗಬಿಟ್ರು. ಯಾರದ ಅಮೃತಾಭಯ ಗುಣಶಿಷ್ಟವಾದ ಓಂಕಾರವೇ ನಾವು ಅಂತ ಹೇಳಿ ಅದೇ ಈ ಎಲ್ಲದನ್ನು ವ್ಯಾಪಿಸ್ಕೊಂಡೆ, ಅದೇ ಇದಾಗಿದೆಯಲ್ಲ ರಸತಮ ಆಪ್ತಿ ಸಮೃದ್ಧಿ ಸರ್ವಕಾಮಾಪ್ತಿ ಅಮೃತಾಭಯ ಗುಣಶಿಷ್ಟವಾದದ್ದು ಆಯುಷ್ಯ ಉಪಾಯತಕ್ಕದ್ದು ಪ್ರಾಣಾತ್ಮಕವಾಗಿದ್ದದ್ದು ಪಾಪದಿಂದ ದೂರವಾಗಿರ್ತಕ್ಕದ್ದು ಅಂತ ಹೇಳಿ ಈ ರೀತಿಯಾಗಿ ಓಂಕಾರ ಉಪಾಸನೆ ಮಾಡ್ತಾ 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 ಅದೇ ಆಗ್ಬಿಟ್ರು. ಓಂಕಾರೋಪಾಸನೆ ಪರ ಏವ ಶಬ್ದ ಅವಧಾರಣಾರ್ಥ ಸನ್ ಸಮುಚ್ಚಯ ಪ್ರತಿಷೇಧಾರ್ಥ. ಏವ ಅದು
ಸ್ವರಮೇವ ಅಂತ ಹೇಳ್ತಿದ್ದ ಅಂದ ಏವಕಾರ ಹಾಕಿದ್ರಿಂದ ಓಂಕಾರದಲ್ಲಿಯೇ ಮುಳುಗಿಬಿಟ್ಟು ಸಮುಚ್ಚಯ ಅಂದ್ರೆ ಜ್ಞಾನ ಕರ್ಮ ಸಮುಚ್ಚಯ ಇಲ್ಲ, ಕರ್ಮ ಉಪಾಸನೆ ಕರ್ಮ ಬಿಟ್ಬಿಟ್ಟು ಬರೀ ಓಂಕಾರ ಬಿಟ್ರು. ಸಮುಚ್ಚಯ ಅಂದ್ರೆ ಕೂಡಿಸ್ಕೊಳ್ಳೋದು, ಕರ್ಮದೊಡನೆ ಕೂಡಿಸ್ಕೊಂಡು ಮಾಡೋದು ಸಮುಚ್ಚಯ. ಸಮುಚ್ಚಯ ಬೇಡ ಅಂತ ಅಂದ್ಕೊಂಡು ಸಮುಚ್ಚಯವನ್ನು ಬಿಟ್ಟವರಾಗಿ ಆಗವರು ಓಂಕಾರವನ್ನು ಬೇಡದಿದ್ರೆ ಕರ್ಮವನ್ನು ಬಿಟ್ಟು ಅದನ್ನೇ ಸೇರಿದ್ರು ಎಂದು ಸಮುಚ್ಚಯ ಪ್ರತಿಷೇಧ ಮಾಡಿಬಿಟ್ರು. ತದುಪಾಸನ ಪರ ಸಂವೃತ್ತ ಆ ಓಂಕಾರೋಪಾಸನೆಯಲ್ಲಿಯೇ ತತ್ಪರರಾದರು, ಅದನ್ನೇ ಮುಳುಗು ಬಿಟ್ರು. ಓಂಕಾರೋಪ ಮಾಡ್ತಾ 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 ಇವರು ಓಂಕಾರ ಮಯರಾಗ್ಬಿಟ್ರು. ಓಂಕಾರ ಹತ್ತಕ್ಕೆ ಮೃತ್ಯು ಬರಲ್ಲಪ್ಪ, ಮೃತ್ಯುಗೆ ಆ ತಾಕತ್ತಿಲ್ಲ. ಮೃತ್ಯು ಏನಿದ್ರು ಈ ಅವಿದ್ಯಾ ಕಾಮ ಕರ್ಮದ ಕ್ಷೇತ್ರಗಳು ಬರುತ್ತೆ, ಲೌಕಿಕ ಕ್ಷೇತ್ರದಲ್ಲಿ ನಾಮರೂಪ ಕ್ಷೇತ್ರಗಳು ಬರುತ್ತೆ. ಇದೆಲ್ಲ ಮೀರಿರುವ ಓಂಕಾರ ಪರಮಾತ್ಮ ಸ್ವರೂಪವಾದ ಪರಮಾತ್ಮ ಪ್ರತೀಕವಾಗಿರುವ ಓಂಕಾರದಲ್ಲಿ ಮುಳುಗಿರುವಂತಹ ದೇವತೆಗಳನ್ನ ಮುಟ್ಟುವುದಕ್ಕೆ ಮೃತ್ಯುವಿಗೆ ಸಾಮರ್ಥ್ಯವಿಲ್ಲ. ಅದು ಅದರ ಬಿಯಾಂಡ್ ದ ಇದು ಸಬ್ಜೆಕ್ಟ್, ಅದು ಆ ಸಬ್ಜೆಕ್ಟ್ ದಾಟಿರೋದು, ಮೃತ್ಯು ಸಬ್ಜೆಕ್ಟ್ ಅಲ್ಲ ಅದು. ಯದಾ ವಾರಸಮಾಪ್ನೋತಿ ಓಮಿತ್ಯೇವ ಸ್ವರತಿ ಅತಿಸ್ವರತಿ ಏವಗೋ ಸಾಮ ಏವಗೋ ಯಜುಃ ಏಷಕು ಸ್ವರಃ ಯದೇತದಕ್ಷರಂ ಏತದಮೃತಮಭಯಂ ತತ್ಪ್ರವಿಶ್ಯ ದೇವಾಃ ಅಮೃತ ಅಭಯಾ ಅಭವನ್ ಯದಾ ವಾರಚಮಾಪ್ನೋತಿ ಓಮಿತ್ಯೇವಾತಿಸ್ವರತಿ ಏವಗೋ ಸಾಮ ಏವೈ ಯಜುಃ ಏಷ ಉಸ್ವರಃ ಯದೇತದಕ್ಷರಮೇ ದೇವಾಃ ಅಮೃತ ಅಭಯಾ ಅಭವನ್. ಯದಾ ವಾ ರಚಂ ಆಪ್ನೋತಿ ಓಂ ಇತಿ ಏವ ಅತಿಸ್ವರತಿ ಏವಂ ಸಾಮ ಏವಂ ಯಜುಃ ಏಷಃ ಉ ಸ್ವರಃ ಯತ್ ಏತತ್ ಅಕ್ಷರಂ ಏತತ್ ಅಮೃತಂ ಅಭಯಂ ತತ್ ಪ್ರವಿಶ್ಯ ದೇವಾಃ ಅಮೃತಾಃ ಅಭಯಾಃ ಅಭವನ್. ಯಾವಾಗಲೋ ರುಚಂ ಆಪ್ನೋತಿ ಹಕ್ಕನ್ನ ಪಡ್ಕೊಳ್ತಾನೋ, ಋಕ್ಕನ್ನು ಋಗ್ವೇದ ಹೇಳಬೇಕು ಅಂತ ಅಂದ್ಕೊಂಡಾಗ ಋಗ್ವೇದ ನೀವು ಅಭ್ಯಾಸ ಮಾಡ್ತೀವಿ, ಪ್ರಾಕ್ಟೀಸ್ ಮಾಡ್ಕೋತೀವಿ. ನಮ್ಗ ಭೋ ನಮಃ ಹರಿ ಓಂ ಅಗ್ನಿಮೀಳೆ ಪುರೋಹಿತ ಓಂ ಅಂತ ಹೇಳ್ಕೊಂಡೇ ಹೇಳಿ ಮಾಡ್ತಾರೆ. ಓಂ ಅಂತ ಹೇಳಿದೇನೆ ಅಗ್ನಿಮೀಳೆ ಹೇಳೋದಿಲ್ಲ. ರುಚಮಾಪ್ನೋತಿ ಅವಾಗ ಓಮಿತ್ಯೇವ ಅತಿಸ್ವರದಿಂದ ಹೆಚ್ಚಾಗಿ ಜೋರಾಗಿ ಓಂ ಎಂಬುದನ್ನೇ ಹೇಳುತ್ತಾನೆ, ಸ್ವರ ಶಬ್ದದಿಂದ ಹೇಳೋದು. ಹಾಗೆ ಏವಂ ಸಾಮ, ಈ ರೀತಿ ಸಾಮವನ್ನು ಹೇಳುವಾಗಲೂ ಓಂ ಅಂತ ಹೇಳ್ಕೊಂಡೆ ಸಾಮನ್ನು ಹೇಳ್ತಾನೆ, ಯಜುಸ್ಸನ್ನು ಹೇಳುವಾಗಲೂ ಓಂ ಅಂತ ಹೇಳ್ಕೊಂಡು ಹೇಳ್ತಾನೆ. ಯೇಷು ಏವ ಸ್ವರ, ಇದೇ ಓಂಕಾರವೇ ಸ್ವರವಂತೆ. ಸ್ವರತಿ ಇದ್ದರೆ ಸ್ವರ ಇದ್ದು ಗಮಯತಿ ಸೇರಿಸುತ್ತೆ, ಇದಾಗುತ್ತೆ, ಶಬ್ದ ಮಾಡುತ್ತಿದ್ದ ಯಾವ ಈ ಅಕ್ಷರವೆಂಬುದುಂಟು. ಇದು ಅಮೃತವೂ ಅಭಯವೂ ಆಗಿರ್ತಕ್ಕಂತಹ ಅಕ್ಷರ ಇದು ಓಂ ಎಂಬ ಅಕ್ಷರವು. ತತ್ಪ್ರವಿಶ್ಯ, ಅದು ಓಂಕಾರ ಒಳಗೆ ಪ್ರವೇಶ ಮಾಡಿಬಿಟ್ಟು ದೇವತೆಗಳು ಕೂಡ ಅಮೃತರು ಆದ್ರು ಅಭಯರು ಆಗ್ಬಿಟ್ರು. ನಮ್ಗೇನು ಯೋಚನೆ ಇಲ್ಲ, ಮೃತ್ಯು ನಮ್ಮ ಹತ್ರ ಬರೋದಿಲ್ಲ. ಕಿನ್ನೋ ಮೃತ್ಯು ಕರಿಷ್ಯತಿ ಅಂತ ನಾವು ಯಾವಾಗ ಓಂಕಾರ ದೃಷ್ಟರಾಗ್ಬಿಟ್ರೋ ನಮ್ಮನ್ನು ಮೃತ್ಯು ಏನ್ ಮಾಡೀತು, ಕಿನ್ನೋ ಮೃತ್ಯು ಕರಿಷ್ಯತಿ ಅಂತ ಹೇಳ್ಬಿಟ್ಟು ಧೈರ್ಯವಾಗಿ ಅವರು ಅಲ್ಲಿ ಬಿಟ್ಟು ಅರ್ಧಂದಾಗಿರ್ಬಿಟ್ರು. ಮೃತ್ಯು ಮಾತ್ರ ಅವರಿಂದ 3 ಕಿಲೋಮೀಟರ್ ದೂರದಲ್ಲಿ ಸಂಚಾರ ಮಾಡ್ತಿರ್ತೇವೆ, ಅವ್ರ ಹತ್ರಕ್ಕೆ ಬರದಿರುತ್ತೆ. ಹತ್ರಕ್ಕೆ ಹೋಗ್ಬಿಟ್ರೆ ಸುಟ್ಟೋಗ್ಬಿಡ್ತೀನಿ ನಾನು ಭಯ ಮೃತ್ಯುವಿಗೆ. ಮೃತ್ಯುವಿಗೂ ಭಯ ಪಡಿಸ್ಬಿಟ್ರು ಅವರು. ಅಂತಕಾಂತಕ ಅವರು, ಅಂತಕರಿಗೂ ಅಂತಕರು. ಅಂತಕಾಂತಕಾತ್ಮಜಂ ಅಂತಕಾಂತಕ, ಅಂತಕಸ್ತಿಗೂ ಅಂತಕ. ಕಥಂ ಪುನಃ ಸ್ವರಶಬ್ದವಾಚ್ಯತ್ವಂ ಅಕ್ಷರಸ್ಯ ಇತಿ ಉಚ್ಯತೆ. ಕಥಂ ಪುನಃ ಸ್ವರಶಬ್ದವಾಚ್ಯತ್ವಂ ಅಕ್ಷರಸ್ಯ ಇತಿ ಉಚ್ಯತೆ. ಎಲ್ಲೂ ಸ್ವರಶಬ್ದಕ್ಕೆ ಅರ್ಥ ಬರೀಲೇ ಇಲ್ಲ, ಬರೀ ಸ್ವರ ಅಂತ, ಬರೀ ಸ್ವರ. ಅದು ಸ್ವರಶಬ್ದವಾಚ್ಯತ್ವ ಹೇಗೆ ಹೇಗೆ ಅಂತ ಹಿಂದೆಲ್ಲ ಬಂತ. ಸ್ವರಶಬ್ದಕ್ಕೆ ಅರ್ಥ ಎಲ್ಲೂ ಬಂದಿಲ್ಲಪ್ಪ. ಸ್ವರ ಇತಿ ಶಬ್ದ ಇತಿಂದ ಆದಿತ್ಯ ಉದಯವಾಗ ಸ್ವರಾತಿ ಅಷ್ಟೇ ಹೇಳಿದರು. ಆದಿತ್ಯ ಉದಯವಾಗುವಾಗ ಸ್ವರ ಹಾಕಿ ಉದಯವಾಗ್ತಾನೆ ಅಂತ ಹೇಳ್ತಾರ.
ಸ್ವರ ಅಂದ್ರೆ ಶಬ್ದ ಅಂತ ಅಷ್ಟೇ ಅರ್ಥ. ಹೇಗೆ ಸ್ವರ ಶಬ್ದ ವಾಚ್ಯತ್ವ ಓಂಕಾರಕ್ಕೆ ಓಂಕಾರಾಕ್ಷರಕ್ಕೆ ಅಂತ ಕೇಳಿದ್ರೆ ಉಚ್ಯತೆ ಹೇಳ್ತೀವಿ ಕೇಳಿ. ಯದಾ ವೈ ಋಚಂ ಆಪ್ನೋತಿ ಓಮಿತ್ಯೇವ ಅತಿಸ್ವರತೆ. ಯಾವಾಗ ಹೃಕ್ಕನ್ನ ಪಡ್ಕೊಳ್ತಾನೋ ಓಂ ಅಂತ ಹೇಳ್ಕೊಂಡೆ ಓಮಿತ್ಯೇವ ಅತಿಸ್ವರ. ಯಾವಾಗ ಹೃಕ್ಕನ್ನು ಹೊಂದುತ್ತಾನೋ ಆಗ ಓಂ ಅಂತ ಹೇಳ್ಕೊಂಡೆ ಸ್ವರವನ್ನ ಹೇಳ್ತಾನೆ. ಸ್ವರ ಓಂಕಾರನ ಹೇಳ್ಕೊಂಡೆ ಹೃಕ್ಕನ್ನು ಹೇಳ್ತಾನೆ ಅಂತ ಅರ್ಥ. ಏವಂ ಸಾಮ ಏವಂ ಬಿಜುಹು. ಓಂ ಎಂದೇ ಅತಿಸ್ವರವನ್ನು ಮಾಡುತ್ತಾನೆ ಇದ್ದಾರೆ. ಒಂದು ಅತ್ಯಾಜರನ್ನು ಉಚ್ಚರಿಸುತ್ತಾನೆ ಮಾಡಿದ್ದಾರೆ ಸ್ವಾಮಿಗಳು. ಅತಿಸ್ವರ ಅಂದ್ರೆ ಅತ್ಯಾಜರನ್ನು ಉಚ್ಚಾರ ಮಾಡುದು ಅತಿಸ್ವರ. ಅತ್ಯಾಜರೇಣ ಉಚ್ಚಾರಯತಿ ಮಾಡಿದ್ದಾರೆ. ಅದು ಎಲ್ಲಿಂದ ತಗೊಂಡ್ರು ಸ್ವಾಮಿಗಳು ಗೊತ್ತಿಲ್ಲ. ಈ ರೀತಿಯಾಗಿ ಸಾಮವನ್ನು ಯಜಸ್ಸನ್ನು ಹೀಗೆ ಹೇಳ್ತಾನೆ. ಯೇಷು ಸ್ವರಃ, ಇದೇ ಸ್ವರವು ಒಂದು ಇದೆ ಅಂದ್ರೆ ಯಾವ್ದೋ ಕೋಸು ಯಾವ್ದು ಇದೆ ಅಂದ್ರೆ ಯಥೇತದ ಅಕ್ಷರಂ. ಯಾವ ಈ ಓಂ ಎಂಬ ಅಕ್ಷರ ಇದೆಯಾ ಇದೆಯಲ್ಲ ಅದು ಅಂತ. ಯಥೇತದ ಓಮಿತ್ಯದಕ್ಷರ ಬರಬೇಕಾಗಿದೆ. ಯಥೇತಕ್ಷರ ಒಂದೇ ಮಾಡ್ತಾರೆ ಭಾಷೆಗಾರರು. ಯಥೇತದ ಓಮಿತ್ಯದ ಅಕ್ಷರಂ ಅಂತ ಹೇಳ್ಬೇಕು. ಯಾವ ಈ ಓಂ ಎಂಬ ಅಕ್ಷರ ಉಂಟೋ ಅದು ಅಂತ. ಅದೇನದು ಏತದ್ ಅಮೃತಂ ಅಭಯಂ. ಈ ಓಂ ಎಂಬುದು ಅಮೃತವಾಗಿದೆ, ಓಂ ಎಂಬುದು ಅಭಯವಾಗಿದೆ. ಅಮೃತ ಭಯಗಳನ್ನು ಕೂಡಿದ್ದಾಗಿದೆ. ಎರಡು ಸಾಕಲ್ವಾ? ಅಮೃತ ಅಭಯ ಆಗ್ಬಿಟ್ರೆ ಏನ ಭಯವಿಲ್ಲ, ನಾಶವಿಲ್ಲ. ಇನ್ನೇನ್ ಬೇಕಾ? ಎಲ್ಲ ಅದಂಗೆ ಆಯ್ತು. ತತ್ ಪ್ರವಿಶ್ಯ ಯಥಾಗುಣಮೇವ ಅಮೃತಾಃ ಅಭಯಾಶ್ಚ ಅಭವನ್ ದೇವಾಃ. ಅದನ್ನು ಪ್ರವೇಶ ಮಾಡಿ ಆ ಓಂಕಾರಕ್ಕೆ ಏನು ಗುಣ ಇದೆಯೋ ಅಮೃತಾಭಯ, ಆ ಗುಣ ಇದಾಗ್ಬಿಟ್ರು. ಈ ಮ್ಯಾಗ್ನೆಟ್ ಜೊತೆ ಕಬ್ಬಣ ತುಂಬಾ ತಿಂದ್ಬಿಟ್ರೆ ಕಬ್ಬಣಕ್ಕೂ ಮ್ಯಾಗ್ನೆಟ್ ಗುಣ ಬಂದ್ಬಿಡುತ್ತೆ. ಸಕ್ಕರೆನ ನೀರಿಗೆ ಹಾಕ್ಬಿಟ್ರೆ ನೀರಿಗೂ ಸಕ್ಕರೆ ಗುಣ ಬಂದ್ಬಿಡುತ್ತೆ. ನೀರು ಸಿಹಿ ಆಗ್ಬಿಡುತ್ತೆ. ಉಪ್ಪನ್ನ ಹಾಕ್ಬಿಟ್ರೆ ನೀರಿಗೆ ನೀರು ಉಪ್ಪಾಗ್ಬಿಡುತ್ತೆ. ಯಾವ್ದು ಹಾಗೆ ಓಂಕಾರ ಹಾಕ್ಬಿಟ್ರೆ ಇವರಿಗೆ ಇವರು ಓಂಕಾರ ಆಗ್ಬಿಟ್ರು, ಓಂಕಾರ ಮೇಲೆ ಆಗ್ಬಿಟ್ರು. ಸ ಏತದೇವಂ ವಿದ್ವಾನ್ ಅಕ್ಷರಂ ಪ್ರಣೌತಿ. ಏತದೇವಾಕ್ಷರಗೋ ಸ್ವರಂ ಅಮೃತಂ ಅಭಯಂ ಪ್ರವಿಶತಿ. ತತ್ಪ್ರವಿಶ್ಯ ಯದಮೃತಾಃ ದೇವಾಃ ತದಮೃತೋ ಭವತಿ. ಏತದೇವಾಕ್ಷರಂ ಸ್ವರಂ ಅಮೃತಂ ಅಭಯಂ ಪ್ರವಿಶತಿ. ತತ್ ಪ್ರವಿಶ್ಯ ಯದಮೃತಾಃ ದೇವಾಃ ತದಮೃತೋ ಭವತಿ. ಸಹ ಯಃ ಏತತ್ ಏವಂ ವಿದ್ವಾನ್ ಅಕ್ಷರಂ ಪ್ರಣೌತಿ. ಏತತ್ ಏವ ಅಕ್ಷರಂ ಸ್ವರಂ ಅಮೃತಂ ಅಭಯಂ ಪ್ರವಿಶತಿ. ತತ್ ಪ್ರವಿಶ್ಯ ಯತ್ ಅಮೃತಾಃ ದೇವಾಃ ತತ್ ಅಮೃತಃ ಭವತಿ. ಯಾವಾತನು ಈ ಅಕ್ಷರವನ್ನೇ ಪ್ರಣೌತಿನ ಉಚ್ಚಾರಯತಿ ಅಂತ. ಪ್ರಣೌತಿನೇನೋ ಉಚ್ಚಾರಯತಿ, ಸ್ತೌತಿ, ನುಸ್ತುತ ಧಾತು. ಯಾವಾತನು ಈ ಓಂಕಾರ ಅಕ್ಷರವನ್ನೇ ಹೊಗಳುತ್ತಾನೋ, ಈ ಓಂಕಾರ ಅಕ್ಷರವನ್ನೇ ಸ್ವರವನ್ನೇ ಹೇಳ್ತಾ ಇರ್ತಾನೋ, ಅವನು ಕೂಡ ಅಮೃತವು ಅಭಯವು ಆಗಿರೋ ಓಂಕಾರವನ್ನೇ ಪ್ರವೇಶ ಮಾಡುತ್ತಾನೆ. ನೋಡಿ, ಓಂಕಾರವನ್ನು ಉಚ್ಚಾರಣೆ ಮಾಡ್ತಾ ಮಾಡ್ತಾ ಓಂಕಾರ ಮೇಲೆ ಆಗ್ಬಿಡ್ತೀರಾ. ನೀವೇ ಓಂಕಾರ ಆಗ್ಬಿಡ್ತೀರಾ, ಅಭಯ ಅಮೃತ ಆಗ್ಬಿಡ್ತೀರಾ. ಅಭಯ ಅಮೃತತ್ವ ಬಂದ್ಬಿಡುತ್ತೆ. ತತ್ ಪ್ರವಿಶ್ಯ ಅದೇ ಪ್ರವೇಶ ಮಾಡಿ ಏನಾಗುತ್ತೆ? ಯಾವ ಅಮೃತ ಅಭಯವನ್ನು ದೇವತೆಗಳು ಪಡ್ಕೊಂಡ್ರೋ ಆ ಅಮೃತ ಅಭಯವನ್ನು ನಾವು ಪಡ್ಕೊಂಡ್ಬಿಡ್ತೀವಿ. ನಮಗದಾಗ್ಬಿಡುತ್ತೆ ಅಂತ ಮಂತ್ರ ನಮಗೂ ಉಂಟು. ಇದು ಆಪರ್ಚುನಿಟಿ, ಆಪ್ಷನ್ ನಿಮಗೂ ಇದೆ. ನೀವು ಹೇಳ್ಕೊಳ್ಳಿ. ಹೇಳ್ಕೊಂಡ್ಬಿಟ್ಟು ನೀವು ಅಮೃತರು ಅಭಯ ಆಗ್ಬಿಡಿ. ಸರ್ವದ ಓಂಕಾರ ಉಚ್ಚಾರ ಮಾಡ್ಕೊಂಡಿದ್ದು ಬಿಟ್ರೆ ಅಮೃತ ಅಭಯ ಬಿಡ್ತೀರಾ. ಓಂಕಾರ ಬಿಟ್ಟು ಯಾವ ಆ ಕಡೆ ಹೋಗ್ಬಿಡಿ. ಯಾವ ಚಂಡಿ ಪಾರಾಯಣ, ಸಪ್ತದಿ ಪಾರಾಯಣ, ವೇದ ಕರ್ಮ ಏನು ಬೇಡ್ದೀನಿ. ಸರ್ವದ ಓಂ ಎಂಬುದು ಇದ್ದು ಬಿಟ್ರೆ ಅಮೃತ ಅಭಯ ಓಂಕಾರ ಪರಮಾತ್ಮ ಒಂದಾಗ್ಬಿಡ್ತೀವಿ. 9 ಆಯ್ತು. ಬಲಮಿಂದ್ರಿಯಾಣಿ ಚ ಸರ್ವಾಣಿ ಸರ್ವಂ ಬ್ರಹ್ಮ ಪರಿಷದಂ ನಾಮ ಬ್ರಹ್ಮ ನಿರಾಕರೋತ್ ಅನಿರಾಸ್ತೋ ಹರಿರಾಕರಣಂ ಮೇಯಸ್ತೋ ಪರಿಷತ್ ತೇ ಮಯಿ ಸಂತು. ಓಂ ಶಾಂತಿ ಶಾಂತಿ ಶಾಂತಿ.